ಹೆಸರು ಹೇಳಿ ಸರ್. ಬಿಳ್ಳಪ್ಪ ಅಂತ. ನೀವು ಎಷ್ಟು ವರ್ಷದಿಂದ ರೇಷ್ಮೆ ಬೆಳೆ ಬೆಳಿತಿದ್ದೀರಾ? 30 ವರ್ಷ ಮೇಲೆ ನಿಗಮ ಮಾಡ್ತೀವಿ. 30 ವರ್ಷದಿಂದ 120 ರೂಪಾಯಿ. ಇದು ಕಾಲು 20 ರೂಪಾಯಿ ಕಾಲು ನಿಗಮ ಮೇಯಿಸ್ತಾ ಇದ್ವಿ ತಾಯಿನೇ. ಹೌದಾ? 20 ರೂಪಾಯಿ ಕಾಲು ನಿಗ ಇವತ್ತು 700-800 ಬಂದಿದೆ. ಇವತ್ತು ಮೇಯಿಸ್ತಾ ಇದ್ದೀವಿ. ಹೋಗಿ ಜರ ಇದ್ದೀವಿ ಇವಾಗ. ನಾವು ಜರ ಇದೆ ಎಲ್ಲ ಗದ್ದ ತಿಪ್ಪೆ ಗೊಬ್ಬರ ಆಗ್ತದೆ, ಹಸಿರು ಮೇವಾಗ್ತದೆ. ಇದ್ರೊಳಗೆ ದೇವ್ರು ಒಳ್ಳೆ ಕಾಸು ಆಗ್ತದೆ, ಒಳ್ಳೆ ಕಾಸು ಆಗ್ತದೆ. ಹೌದಾ? ಸರಿ. ಟಮಾಟ ಉಳಿದ್ರೆ ರೇಟ್ ಸಿಗ್ತದೆ, ಇಲ್ಲ ಪೇನ್ಸಿಗಡ್ಡೆ ಉಳಿದ್ರೆ ರೇಟ್ ಸಿಗ್ತದೆ. ಟಮಾಟ ಇಲ್ಲ ಆಲೂಗಡ್ಡೆ ಉಳಿದ್ರೆ ಒಂದು ಟೈಮ್ ಹೋಗ್ತದೆ, ಒಂದು ಟೈಮ್ ಹೋಗೋದಿಲ್ಲ. ಈ ಸ್ವಾಮಿ 700-800 ರೂಪಾಯಿ ಬಿಡೋದಿಲ್ಲ, 500 ರೂಪಾಯಿನೂ ಬಿಡಂಗಿಲ್ಲ. ರೇಟು ಯಾಕೆ ಉಪಕಾರ ಆಗಲ್ಲ ಮನುಷ್ಯರಿಗೆ? ಎಲ್ಲ ಉಪಕಾರ ಆಗ್ತದೆ, ಎಲ್ಲರಿಗೂ ಆಗ್ತದೆ. ರೈತರು ಮಾಡಿದ್ರೆ ಅಂದ್ರೆ ಪಕ್ಕ ತೋಟಲಿರ್ಬೋದು, ಮದ್ದೊಡೆ ತೋಟಲಿರ್ಬೋದು. ನಮ್ಗೆ ಒಂದೇ ಕಡೆ ಒಂದು 20 ಎಕರೆ ಜಮೀನಿದೆ, ಅಲ್ಲಿ ಎಲ್ಲ ಬೆಳೆಸ್ತಾ ಇದ್ದೀರಿ. ಒಳ್ಳೆ ಸೊಪ್ಪು. ಅಂದ್ರೆ ಒಂದ್ ತಿಂಗಳಿಗೊಂದ್ಸರಿ ನಾವು ಲಾಭ ಮಾಡೋ ಬೆಳೆ ಅಂತ ಅಂದ್ರೆ ಇದೇ ತಾಯಿ ನಮ್ಗೆ ಲಕ್ಷ್ಮಿ ಇದೆ ಅಂತ ಹೇಳ್ತಾ ಇದ್ರಿ. ಲಕ್ಷ್ಮಿ ನಮ್ಗೆ. ಹೌದಾ? ಈಗ ಸೆರಿಮೋರ್ನ ಯೂಸ್ ಮಾಡ್ತೀರಲ್ವಾ? ಸೆರಿಮೋರ್ ಯೂಸ್ ಮಾಡಿದ್ರೆ ನಿಮ್ಗೆ 2 ಸೊಪ್ಪು ಜಾಸ್ತಿ ತಿನ್ನುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಳುವರಿ ಬರ್ತದೆ. ಇಳುವರಿ ನೀವು ಸೊಪ್ಪು ಹೋದ್ರೆ ಈಗ ನೀವು 3 ಸೊಪ್ಪು ಹಾಕ್ತದ್ರಿ, ಇವಾಗ 2 ಸೊಪ್ಪು ಹಾಕ್ತೀರಿ. ಇನ್ನೊಂದ್ ದಿವಸ ಸೊಪ್ಪು ತಿಂದಾಗ ಇಳುವರಿ ಬರ್ತದೆ. ಅದರ ಕೆಳಗಾಯ್ತಾ? ಹೊಡೆದಿದ್ದೀರಿ. ನೀವು ಬಳಸಿದಿರಲ್ವಾ? ತೂಕ ಬಳಸಿರೋದಕ್ಕೂ ಬಳಸದೇ ಇರೋದಕ್ಕೂ ತೂಕ ಹೆಂಗೆ ಚೇಂಜ್ ಇದೆ? ಮತ್ತೆ ಸೊಪ್ಪು ತಿಂತದೆ, ಹುಳ ಸೈಜು ಬರ್ತದೆ. ಇದು ನಾಟಿ ಹುಳಿಗೆ ಹೊಡ್ತಿದ್ ನಾನು, ಇದೇ ಮಾಮೂಲಿ ಹೊಡೆದಿಲ್ಲ, ಅವ್ರಿಗೆ ಹೊಡ್ದಿದ್ದೀನಿ. ಇದು ತಗೊಂಡಾಗ ಹೊಡ್ತೀನಿ ಇದನ್ನ. ಇದ್ರ ಬರ್ತಾ ಇದ್ನಿ ತಗೊಂಡೋಗಿ ಟೇಕಲ್ಲಾಗ ಕೂಲರಾಗ ತಗೊಂಡೋಗಿ ತಾಯಿ ಕೂಲರ ಬಂದು ತಗೊಂಡೋಗಿ ನೀವು ಟೂಬಿದು ಅದೇ ಬಾಟ್ಲಾಗ ಹಾಕಿ ನೀರ್ 2 ಲೀಟರ್ ಬಾಟ್ಲಿಗೆ ಹಾಕಿದ್ದು ಒಳ್ಳೆ ಫ್ರೈ ಮಾಡೋದು ಹುಳು ಮೇಲೆ. ನಿಜ ಫ್ರೈ ಮಾಡ್ತಾ ಇದ್ವಿ. ಒಳ್ಳೆ ಇಳುವರಿ ಬರ್ತಾ ಇತ್ತು. ಹುಳು ಚೆನ್ನಾಗುತ್ತೆ, ನಚ್ಚು ಪಚ್ಚು ಎಲ್ಲ ಬರ್ತಾ ಇತ್ತು. ಇದ್ರ ಬಗ್ಗೆ ಎಲ್ಲಿ ಗೊತ್ತಾಯ್ತು ನಿಮ್ಗೆ? ಯಾರು ಹೇಳಿದ್ರು? ತುಂಬಾ ಯಾರು ಹಿಂಗೆ ಹುಳು ಹೇಳ್ದಿರ್ತಾವೆ. ಇದು ಹೊಡೆದ್ರೆ ಒಂದ್ ದಿವಸ ಸೊಪ್ಪು ಲೇಟ್ ಆಗ್ತದೆ, ಸೊಪ್ಪು ಜಾಸ್ತಿ ತಿಂತವೆ, ಹುಳು ಚೆನ್ನಾಗಿ ಬರ್ತದೆ ಅಂದ್ರು. ಅದ್ರ ಮಾಡ್ತಿರ್ತಾವೆ, ಚೆನ್ನಾಗಿ ಆತ ಇತ್ತು. ಇವಾಗ ಏನು ಇವಾಗ ಎಲ್ಲ ಶಾಖೆಗಳು ರಾಮನಗರ ಈ ಕಡೆ ಹುಳು ತಂದು ಕೊಡ್ತಾರೆ. ಸ್ವಲ್ಪ ಶಾಖೆ ಜಾಸ್ತಿ ಕೊಡ್ತಾರೆ. 100 ಮಟ್ಟಿಗೆ 150 ಕೆಜಿ ಬೆಳೆ, 100 ಮಟ್ಟಿಗೆ 150 ಕೆಜಿ ಬೆಳೆ. ಹೌದು. ಇದು ಈಗ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಂದ್ರೆ 100 ಮಟ್ಟಿಗೆ 150 ಕೆಜಿ ಬರಲ್ಲ. ಯಾಕೆಂದ್ರೆ ಚಾಕಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ, ಅದಕ್ಕೆ ಎಕ್ಸ್ಟ್ರಾ ಕೆಜಿ ಬರ್ತೈತೆ. ಈಗ ಕೊಡಲ್ಲ, ಬಿಳಿ ಹುಳಿ ಕೊಡೋದಿಲ್ಲ. ಇದು ಕಡಿಮೆ ಬರ್ತವೆ. 1 ಕೆಜಿ ಬೆಳ್ಕೊಂಬಂದ್ರೆ ವಸ್ತು ವಸ್ತು ಅದಕ್ಕೆ ಒಡೆಯ ಕೇಳಿದ್ದೀನಿ. ಹೌದಾ? 2 ಡಬಲ್ ನಮ್ಗೆ ಕಾಸು ಕೊಡ್ತಿದೆ. ನಿಮ್ಗೆ ಇದರಿಂದ ತೂಕ ಜಾಸ್ತಿ ಬರ್ತಿದೆ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಅಂತೂ ಆಗ್ತಿದೆ ಅಲ್ವಾ? ಓಕೆ. ಸರಿ 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 ಸರ್. ಒಂದೇ ಶ್ರೀ ಅಂದ್ರೆ ಹೆಂಗಸು, ಶ್ರೀ ಗೋವತಿ ಅಂದ್ರೆ ಹಸು. ಓಕೆ ಸರ್. ಭೂಮಿತಾಯಿ ಇವೆಲ್ಲ ಒಂದೇ ತಾಯಿ. ಇದನ್ನ ಮಾಡಿದ್ರೆ ಯಾವನು ಕೇಳೋದಿಲ್ಲ, ಹೆಂಗಸರ್ ನಮ್ದು ಕೇಳೋದಿಲ್ಲ. ಸುಮ್ಮನೆ ಜಬರ್ದಸ್ತಾಗಿ ಅವಳು ಇವಳು ಅಂದ್ಕೊಂಡ್ರೆ ಅವ್ರು ಕೆಟ್ಟೋತಾನೆ. ಇದನ್ನು ಒಳ್ಳೆ ಬಳಸ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಕೊಡ್ತಾರೆ. ಈ ಬೆಳೆನ ಮಾತಾಡ್ತಾರೆ. ಓಕೆ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ನಾವು ಬದುಕಿದ್ದೆ, ನಾನು ಇದರೊಳಗೆ ಇವಕ್ಕೂ ಬದುಕ್ತಾ ಇದ್ವಿ. ನೋಡಿ ಇವಾಗ ತೋಟದಾದ್ರೆ ಚೆನ್ನಿಗೆ 60 ಅಡಿ ಸೊಡ್ಡು, 50 ಅಡಿ ಸೊಡ್ಡು ಹಾಕಿ ಚೆನ್ನಿಗೆ ಮಡ್ಬೇಕು. ಇವಾಗ ಬೇಡ, ಇದು ಬೆಳೆಗಳು ಮೇಯಿಸ್ತಾ ಇದ್ರು. ಇವಾಗ ಬಂದು ನೋಡ್ಬೇಕು, ಇವಾಗ ಮಾಡಿದ್ವಿ. ಥ್ಯಾಂಕ್ ಯು ಸರ್. ನೀವು ಬಳಸಿ, ನೀವು ಮತ್ತೆ ರೈತರಿಗೂ ಹೇಳ್ತಿರ್ತಾಯಿ. ಈಗ ನೀವೇನು ಹೇಳ್ತಾ ಇದೀರಿ ಅಂದ್ರೆ ಈ ಸೆರಿಮೋರ್ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಇದೀರಾ? ಬರ್ತದೆ, ನಾನು ಮಾಡಿ ಬರ್ತದೆ. ಇದು 2 ಲೀಟರ್ ಬಾಟ್ಲಿ ನೀರು ಹಾಕಿಂತ ಫ್ರೈ ಮಾಡ್ಕೊಂಡು ಹುಳ ಹೋದ್ರೆ ಇದು ಬರ್ತದೆ. ಒಂದ್ ದಿವಸ ಸೊಪ್ಪು ಜಾಸ್ತಿ ತಿಂತದೆ ಅಷ್ಟೇ. ಒಂದಿನ ಸೊಪ್ಪು ಹೆಚ್ಚು ತಿನ್ನುತ್ತೆ ಅಷ್ಟೇ. ಎಲ್ಲ ರೈತರು ಹೇಳ್ಬೋದಾ ನೀವು ಇದ್ರ ಬಗ್ಗೆ? ಹೇಳ್ಬೋದು, ನಾವು ಹೇಳ್ತಾ ಇದ್ದೀವಿ. ಡೌಟೇ ಬೇಡ, ಈ ಡೌಟೇ ಬೇಡ, ಹೇಳಿ ಎಲ್ಲರಿಗೂ ಮಾಡಿಸಿ ಚೆನ್ನಾಗಿದೆ ಅಂತ ಹೇಳಿ. ಇದು ಡೌಟ್ ಏನಿದೆ? ಇವಾಗ ಮಗು ಸ್ವಲ್ಪ ಇಟ್ಟು ಜಾಸ್ತಿ ತಿಂದ್ರೆ ದಪ್ಪ ಆಗ್ತದೆ. ಹುಡುಗಿ ಸಾತಿಯಿಂದ ಹೊಣ್ಕೊಂಡು ಹೋಗ್ತಾನೆ ಅಷ್ಟೇ ಕೆಲಸ. ಅಲ್ಲಿ ಯಾರು ಏನು ಮಾತಾಡಿಲ್ಲ. ಇದು ಒಳ್ಳೆ ಇಳುವರಿ ಬರ್ತಾ. ನಾನು ಮೇಯಿಸಿದ್ದೀನಿ, ಹೊಡೆದಿದ್ದೀನಿ, ತಗೊಂಡಿದ್ದು ನಾನೇ. 2 ಟೂಬ್ ತಗೊಂಡೋದ್ರೆ ಹೊಡೆಯೋದು, ಫ್ರೈ ಮಾಡೋಕ್ಕೆ ಏನು ಮಂದಾಗಿ ಬೀಳ್ತಾರೆ. ಪಲ್ಸ ಹೊಡಿತಾರೆ, ಬೋತಾದ ಹುಡುಗಲ್ಲಿ ಹಾಗೆ. ಆಮೇಲೆ ಸೊಪ್ಪು ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.